ಇನ್ನು ಪಾಕಿಸ್ತಾನದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಾಗಿದೆ. ಪಾಕಿಸ್ತಾನದಾದ್ಯಂತ ಶಾಲಾ ಕಾಲೇಜುಗಳನ್ನು ಬಂದ್ ಮಾಡಲಾಗಿದೆ. ಭಾರತದ ದಾಳಿಯ ಬೆನ್ನಲ್ಲೇ ಪಾಕಿಸ್ತಾನದಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸಲಾಗಿದೆ. ಮತ್ತಷ್ಟು ದಾಳಿ ಆಗಬಹುದು ಅನ್ನುವಂತ ಆತಂಕ ಪಾಕಿಸ್ತಾನಕ್ಕೆ ಇದೆ. ಆ ಕಾರಣದಿಂದಾಗಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಾಗಿದೆ. ಶಾಲಾ ಕಾಲೇಜುಗಳನ್ನು ಕೂಡ ಬಂದ್ ಮಾಡಲಾಗಿದೆ. ಭಾರತ ನಡೆಸಿರುವಂತಹ ಈ ಏರ್ ಸ್ಟ್ರೈಕ್ ನ ಬೆನ್ನಲ್ಲೇ ಪಾಕಿಸ್ತಾನದಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸಲಾಗಿದೆ. ಅಕ್ಷರಶಃ ಪತರಗುಟ್ಟಿ ಹೋಗಿದೆ ಪಾಕಿಸ್ತಾನ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಭಾರತ ದಾಳಿಯನ್ನ ನಡೆಸಬಹುದು ಅನ್ನುವಂತಹ ನಿರೀಕ್ಷೆ ಪಾಕಿಸ್ತಾನಕ್ಕೆ ಇರಲಿಲ್ಲ. ಸೇನಾ ಕಾರ್ಯಾಚರಣೆ ನಡೆಯಬಹುದು ಅಂತ ನಿರೀಕ್ಷೆಯನ್ನ ಇಟ್ಟುಕೊಂಡಿತ್ತು. ಆದರೆ ಉಗ್ರರ ವಿರುದ್ಧ ಭಾರತ ಬಹಳ ದೊಡ್ಡ ಮಟ್ಟದಲ್ಲೇ ಕಾರ್ಯಾಚರಣೆಯನ್ನ ನಡೆಸಿಬಿಟ್ಟಿದೆ. 9 ಕಡೆಗಳನ್ನ ಗುರಿಯಾಗಿಸಿಕೊಂಡು, ಉಗ್ರರ ನೆಲೆಗಳನ್ನು ಗುರಿಯಾಗಿಸಿಕೊಂಡು ನಡೆಸಿರುವಂತಹ ದಾಳಿ ಇದು. ಕ್ಷಿಪಣಿ, ಡ್ರೋನ್ ಹಾಗೂ ಭಾರತದ ರಾಫೆಲ್ ವಿಮಾನಗಳನ್ನು ಬಳಸಿಕೊಂಡು ಈ ಒಂದು ದಾಳಿಯನ್ನು ನಡೆಸಲಾಗಿದೆ. ಪಾಕಿಸ್ತಾನದಾದ್ಯಂತ ಶಾಲಾ ಕಾಲೇಜುಗಳಿಗೆ